ಹಾಯ್, ನಮಸ್ತೆ ಎಲ್ರಿಗೂ. ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಪ್ರೈಸ್ ಎಲ್ಲ ಥರ ಜಾಸ್ತಿ ಆಗ್ತೈತೆ. ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗಿರಲಿಲ್ಲ, ಇವಾಗ ಜಾಸ್ತಿ ಆಯ್ತು. ಏನಪ್ಪ ಅಂದರೆ ಸಿ ಎನ್ ಜಿ ತುಂಬ ಕಮ್ಮಿ ಇತ್ತು. ಇವತ್ತು ಒಂದೇ ನೈಟಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾನೆ. ಟೋಟಲ್ 93 ರೂಪೀಸ್ ಆಗಿದೆ 1 kg. ಇಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಹಾಗೆ ಹೋದರೆ ಅಲ್ಲಿ ಸಿ ಎನ್ ಜಿ ಸ್ಟೇಷನ್ ಐತೆ. ಅಲ್ಲಿ ಸ್ವಲ್ಪ ಪ್ರೆಷರ್ ಚೆನ್ನಾಗಿರುತ್ತೆ. ಅಲ್ಲಿ ಹಾಕಿದರೆ ಬೇರೆ ಕಡೆ ಎಲ್ಲ ಹಾಕಿದರೆ ಅಷ್ಟೊಂದು ಗಾಡಿ ಪಿಕಪ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು ಸ್ವಲ್ಪ ಕಮ್ಮಿ. ಇಲ್ಲಿ ಹಾಕಿದರೆ ಏನಪ್ಪ ಅಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಜಲ್ದಿ ಖಾಲಿ ಆಗಲ್ಲ ಪಾಯಿಂಟ್ಗಳು. ಹಂಗಾಗಿ ನಾನು ಈ ಕಡೆ ಸೈಡಲ್ಲಿ ಯಾವಾಗೂ ಜಾಸ್ತಿ ಓಡಾಡೋದು, ನಾನು ಯಾವಾಗಲೂ ಇಲ್ಲೇ ಹಾಕ್ಸೋದು. ಪ್ರೆಷರ್ ಮಾತ್ರ ಚೆನ್ನಾಗಿರುತ್ತೆ. ಯಾರು ಈ ಕಡೆ ಬರೋರು ಇಲ್ಲಿ ಹಾಕೋಬೋದು, ಚೆನ್ನಾಗಿರುತ್ತೆ. ಇದು ಸ್ಟೇಷನ್ನು ಬಂಕಲ್ಲ, ಸಿ ಎನ್ ಜಿ ಸ್ಟೇಷನ್ ಐತೆ, ಚೆನ್ನಾಗಿರುತ್ತೆ ಪ್ರೆಷರು. ಇವಾಗ ನೋಡೋಣ, ಅಷ್ಟೇ ಬಂಕ್ ಹತ್ರನೇ ಬಂದಿದ್ದೀನಿ. ಎಷ್ಟು ಹಿಡಿಯುತ್ತೆ ಏನಂತ ನೋಡೋಣ. ಪ್ರೈಸ್ ಏನಿದೆ ಅಂತ 93 ಆಗಿದೆ. ನಿನ್ನೆ ನಾನು ನೈಟ್ ಹಾಕ್ಸಿರ್ಲಿಲ್ಲ, ಇವಾಗ ಬೆಳಗ್ಗೆ ಹಾಕಿಸ್ತಾ ಇದ್ದೀನಿ. ಎಷ್ಟಾಗುತ್ತೋ ಏನಂತ ನೋಡೋಣ. ಇವಾಗ ಸಿ ಎನ್ ಜಿ ಬಂಕ್ ಹತ್ರನೇ ಬಂದಿದ್ದೀನಿ. ಗಾಡಿ ಸ್ವಲ್ಪ ಕಮ್ಮಿ ಇರೋಂಗೆ ಕಾಣ್ತಿದ್ದಾವೆ. ಇವಾಗ ಮಧ್ಯಾಹ್ನ ಟೈಮಲ್ಲ, ಸ್ವಲ್ಪ ಕಮ್ಮಿ ಇದ್ದೇ ಇರುತ್ತೆ ಗಾಡಿ ಈ ಟೈಮಲ್ಲಿ. ಕೂತಿದ್ದಾರೆ ಆರಾಮಾಗಿ ಅವರು. ಇದು ಸಿ ಎನ್ ಜಿ ಸ್ಟೇಷನ್ನು ಇದೆಲ್ಲಪ್ಪ ಅಂದರೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬರುತ್ತೆ ಇದು. ಹಾಂ, 93 ರೂಪೀಸ್ ಇದೆ ಪ್ರೈಸು. ನಂದರಲ್ಲಿ ಇನ್ನೂ 3 ಪಾಯಿಂಟ್ ಇತ್ತು ನನ್ನ ಕಾರಲ್ಲೇ. ಇವಾಗ ಎಷ್ಟು ಹಿಡಿಯುತ್ತಾ ನೋಡೋಣ. ಎಲ್ಲ ಸಿ ಎನ್ ಜಿ ಅದು ಇದು ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಬಟ್ ಪ್ರೈಸ್ ಮಾತ್ರ ಯಾವ್ದು ಕಮ್ಮಿ ಆಗಿರ್ಬೋದು, ಎತ್ತರಲ್ಲಾಗಿರ್ಬೋದು, ಪ್ರೈಸ್ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ, ಜಾಸ್ತಿ ಮಾಡಿಲ್ಲ. ತುಂಬ ಕಷ್ಟ ಆಗತ್ತೆ ಪಾಪ ಡ್ರೈವರ್ಗಳಿಗೆ. ಯಾಕಂದರೆ ಇದು ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಿದೆ, ಬಟ್ ಇವ್ರು ಕೊಡೋದು ತುಂಬ ಕಮ್ಮಿ ಅಮೌಂಟು. ಹೀಗಾಗಿ ತುಂಬ ಕಷ್ಟ ಆಗತ್ತೆ. ಇಲ್ಲಿ ಹಾಕಿಸಿದ್ರೆ ಒಂದು ಸ್ವಲ್ಪ ಪ್ರೆಷರ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿಗೆ ಬಂದು ಹಾಕ್ಸೋದು. ನಾನು ಸ್ವಲ್ಪ ಹತ್ರ ನೇರ ಎಲ್ಲರಿಗೆ ಹತ್ರ ಇದ್ದರೆ ಇಲ್ಲಿ ಇದೇ ಸ್ಟೇಷನಲ್ಲಿ ಹಾಕ್ಸೋದು. ಬಟ್ ಈ ಕಡೆ ನೇರ ಯಾರು ಇರ್ತೀರಿ ಇಲ್ಲಿ ಬಂದು ಹಾಕ್ಸಿ. 1-2 ಕಿಲೋಮೀಟ್ರ್ ಲಾಂಗ್ ಆದರೂ, 2-3 ಕಿಲೋಮೀಟ್ರ್ ಲಾಂಗ್ ಆದರೂ ಪರವಾಗಿಲ್ಲ, ಇಲ್ಲಿ ಬಂದು ಹಾಕೊಂಡ್ರೆ ಬೆಟ್ರ್ ಅಂತ ನನ್ನ ಅನಿಸಿಕೆ. ನೋಡಿ.